ರಾಜ್ಯಾದ್ಯಂತ ಯೂರಿಯಾ ಗೊಬ್ಬರದ ಜಟಾಪಟಿ ಮುಂದುವರಿತಾನೇ ಇದೆ. ಗೊಬ್ಬರ ಪೂರೈಕೆ ಮಾಡುವುದು ಕೇಂದ್ರ ಸರ್ಕಾರ ಅಂತ ಹೇಳ್ತಿದ್ದಾರೆ. ಗೊಬ್ಬರ ಕೃತಕ ಅಭಾವವನ್ನ ಸೃಷ್ಟಿಗೆ ಬಿಜೆಪಿನೇ ಕಾರಣ ಅನ್ನುವಂತ ಮಾತನ್ನ ಕೂಡ ಯಾದಗಿರಿಯಲ್ಲಿ ಸಚಿವ ಈಶ್ವರ್ ಖಂಡ್ರೆ ಈಗ ಹೇಳಿಕೆಯನ್ನ ನೀಡಿದ್ದಾರೆ. ಕಾಂಗ್ರೆಸ್ ಮೇಲೆ ಬಿಜೆಪಿ ಸುಳ್ಳು ಆರೋಪಗಳನ್ನ ಮಾಡ್ತಾ ಇದೆ. ಬಿಜೆಪಿಯವರಿಗೆ ಸುಳ್ಳು ಮನೆದೇವರು ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಸಗೊಬ್ಬರ ಕೊರತೆ ಉಂಟಾಗಲಿಕ್ಕೆ ನೇರವಾಗಿ ಕೇಂದ್ರ ಸರ್ಕಾರ ಕಾರಣ ಇದೆ. ಭಾರತೀಯ ಜನತಾ ಪಕ್ಷದ ಕೇಂದ್ರದ ಬಿಜೆಪಿ ಸರ್ಕಾರ ಕಾರಣ ಆಗಿದೆ. ರಸಗೊಬ್ಬರ ಸರಬರಾಜು ಮಾಡುವಂತ ಜವಾಬ್ದಾರಿ ರಾಜ್ಯ ಸರ್ಕಾರದ, ಕೇಂದ್ರ ಸರ್ಕಾರ. ಮತ್ತೆ ನಾವು ಪ್ರಸ್ತಾವನೆ ಕಳಿಸಿದ್ದೇವೆ. ಸುಳ್ಳು ಆರೋಪ ಮಾಡೋದು ನೋಡಿದಿರಿ. ಸುಳ್ಳೆ ಅವರ ಮನೆ ದೇವರು, ಸುಳ್ಳೆ ಅವರ ಮನೆ ದೇವರು ಇದ್ರೆ ಹೇಳಿ. ಅವರು ಅವ್ರ ಕೈಯಲ್ಲೇ ಇದೆ. ಕೊಡ್ಲಿ, ನಮಗೆ ಬೇಕಾದಷ್ಟು ರಸಗೊಬ್ಬರ ಕೊಡ್ಲಿ. ಇವತ್ತು ಅವ್ರ ವಿರುದ್ಧ ಹೋರಾಟ ಮಾಡಬೇಕು. ಆ ರೀತಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಕೇಂದ್ರ ಸಚಿವರಿಗೆ ಬರೆದಿದ್ದಾರೆ, ಕೇಂದ್ರ ಸರ್ಕಾರಕ್ಕೆ ಬರೆದಿದ್ದಾರೆ. ಇದು ರಾಜ್ಯ ಸರ್ಕಾರದ ವತಿಯಿಂದ ಎಲ್ಲಾ ರೀತಿಯ ಪ್ರಯತ್ನಗಳು ನಾವು ಮಾಡ್ತಾ ಇದ್ದೇವೆ. ಕಾಂಗ್ರೆಸ್ ಸರ್ಕಾರ ರೈತರ ಪರ ಸರ್ಕಾರ ಇದೆ. ರಾಜ್ಯಾದ್ಯಂತ ಯೂರಿಯಾ ಗೊಬ್ಬರದ ಜಟಾಪಟಿ ಮುಂದುವರಿತಾನೇ ಇದೆ. ಗೊಬ್ಬರ ಪೂರೈಕೆ ಮಾಡುವುದು ಕೇಂದ್ರ ಸರ್ಕಾರ ಅಂತ ಹೇಳ್ತಿದ್ದಾರೆ. ಗೊಬ್ಬರ ಕೃತಕ ಅಭಾವವನ್ನ ಸೃಷ್ಟಿಗೆ ಬಿಜೆಪಿನೇ ಕಾರಣ ಅನ್ನುವಂತ ಮಾತನ್ನ ಕೂಡ ಯಾದಗಿರಿಯಲ್ಲಿ ಸಚಿವ ಈಶ್ವರ್ ಖಂಡ್ರೆ ಈಗ ಹೇಳಿಕೆಯನ್ನ ನೀಡಿದ್ದಾರೆ. ಕಾಂಗ್ರೆಸ್ ಮೇಲೆ ಬಿಜೆಪಿ ಸುಳ್ಳು ಆರೋಪಗಳನ್ನ ಮಾಡ್ತಾ ಇದೆ. ಬಿಜೆಪಿಯವರಿಗೆ ಸುಳ್ಳು ಮನೆದೇವರು ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಸಗೊಬ್ಬರ ಕೊರತೆ ಉಂಟಾಗಲಿಕ್ಕೆ ನೇರವಾಗಿ ಕೇಂದ್ರ ಸರ್ಕಾರ ಕಾರಣ ಇದೆ. ಭಾರತೀಯ ಜನತಾ ಪಕ್ಷದ ಕೇಂದ್ರದ ಬಿಜೆಪಿ ಸರ್ಕಾರ ಕಾರಣ ಆಗಿದೆ. ರಸಗೊಬ್ಬರ ಸರಬರಾಜು ಮಾಡುವಂತ ಜವಾಬ್ದಾರಿ ರಾಜ್ಯ ಸರ್ಕಾರದ, ಕೇಂದ್ರ ಸರ್ಕಾರ. ಮತ್ತೆ ನಾವು ಪ್ರಸ್ತಾವನೆ ಕಳಿಸಿದ್ದೇವೆ. ಸುಳ್ಳು ಆರೋಪ ಮಾಡೋದು ನೋಡಿದಿರಿ. ಸುಳ್ಳೆ ಅವರ ಮನೆ ದೇವರು, ಸುಳ್ಳೆ ಅವರ ಮನೆ ದೇವರು ಇದ್ರೆ ಹೇಳಿ. ಅವರು ಅವ್ರ ಕೈಯಲ್ಲೇ ಇದೆ. ಕೊಡ್ಲಿ, ನಮಗೆ ಬೇಕಾದಷ್ಟು ರಸಗೊಬ್ಬರ ಕೊಡ್ಲಿ. ಇವತ್ತು ಅವ್ರ ವಿರುದ್ಧ ಹೋರಾಟ ಮಾಡಬೇಕು. ಆ ರೀತಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಕೇಂದ್ರ ಸಚಿವರಿಗೆ ಬರೆದಿದ್ದಾರೆ, ಕೇಂದ್ರ ಸರ್ಕಾರಕ್ಕೆ ಬರೆದಿದ್ದಾರೆ. ಇದು ರಾಜ್ಯ ಸರ್ಕಾರದ ವತಿಯಿಂದ ಎಲ್ಲಾ ರೀತಿಯ ಪ್ರಯತ್ನಗಳು ನಾವು ಮಾಡ್ತಾ ಇದ್ದೇವೆ. ಕಾಂಗ್ರೆಸ್ ಸರ್ಕಾರ ರೈತರ ಪರ ಸರ್ಕಾರ ಇದೆ. ರಾಜ್ಯಾದ್ಯಂತ ಯೂರಿಯಾ ಗೊಬ್ಬರದ ಜಟಾಪಟಿ ಮುಂದುವರಿತಾನೇ ಇದೆ. ಗೊಬ್ಬರ ಪೂರೈಕೆ ಮಾಡುವುದು ಕೇಂದ್ರ ಸರ್ಕಾರ ಅಂತ ಹೇಳ್ತಿದ್ದಾರೆ. ಗೊಬ್ಬರ ಕೃತಕ ಅಭಾವವನ್ನ ಸೃಷ್ಟಿಗೆ ಬಿಜೆಪಿನೇ ಕಾರಣ ಅನ್ನುವಂತ ಮಾತನ್ನ ಕೂಡ ಯಾದಗಿರಿಯಲ್ಲಿ ಸಚಿವ ಈಶ್ವರ್ ಖಂಡ್ರೆ ಈಗ ಹೇಳಿಕೆಯನ್ನ ನೀಡಿದ್ದಾರೆ. ಕಾಂಗ್ರೆಸ್ ಮೇಲೆ ಬಿಜೆಪಿ ಸುಳ್ಳು ಆರೋಪಗಳನ್ನ ಮಾಡ್ತಾ ಇದೆ. ಬಿಜೆಪಿಯವರಿಗೆ ಸುಳ್ಳು ಮನೆದೇವರು ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಸಗೊಬ್ಬರ ಕೊರತೆ ಉಂಟಾಗಲಿಕ್ಕೆ ನೇರವಾಗಿ ಕೇಂದ್ರ ಸರ್ಕಾರ ಕಾರಣ ಇದೆ. ಭಾರತೀಯ ಜನತಾ ಪಕ್ಷದ ಕೇಂದ್ರದ ಬಿಜೆಪಿ ಸರ್ಕಾರ ಕಾರಣ ಆಗಿದೆ. ರಸಗೊಬ್ಬರ ಸರಬರಾಜು ಮಾಡುವಂತ ಜವಾಬ್ದಾರಿ ರಾಜ್ಯ ಸರ್ಕಾರದ, ಕೇಂದ್ರ ಸರ್ಕಾರ. ಮತ್ತೆ ನಾವು ಪ್ರಸ್ತಾವನೆ ಕಳಿಸಿದ್ದೇವೆ. ಸುಳ್ಳು ಆರೋಪ ಮಾಡೋದು ನೋಡಿದಿರಿ. ಸುಳ್ಳೆ ಅವರ ಮನೆ ದೇವರು, ಸುಳ್ಳೆ ಅವರ ಮನೆ ದೇವರು ಇದ್ರೆ ಹೇಳಿ. ಅವರು ಅವ್ರ ಕೈಯಲ್ಲೇ ಇದೆ. ಕೊಡ್ಲಿ, ನಮಗೆ ಬೇಕಾದಷ್ಟು ರಸಗೊಬ್ಬರ ಕೊಡ್ಲಿ. ಇವತ್ತು ಅವ್ರ ವಿರುದ್ಧ ಹೋರಾಟ ಮಾಡಬೇಕು. ಆ ರೀತಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಕೇಂದ್ರ ಸಚಿವರಿಗೆ ಬರೆದಿದ್ದಾರೆ, ಕೇಂದ್ರ ಸರ್ಕಾರಕ್ಕೆ ಬರೆದಿದ್ದಾರೆ. ಇದು ರಾಜ್ಯ ಸರ್ಕಾರದ ವತಿಯಿಂದ ಎಲ್ಲಾ ರೀತಿಯ ಪ್ರಯತ್ನಗಳು ನಾವು ಮಾಡ್ತಾ ಇದ್ದೇವೆ. ಕಾಂಗ್ರೆಸ್ ಸರ್ಕಾರ ರೈತರ ಪರ ಸರ್ಕಾರ ಇದೆ. ರಾಜ್ಯಾದ್ಯಂತ ಯೂರಿಯಾ ಗೊಬ್ಬರದ ಜಟಾಪಟಿ ಮುಂದುವರಿತಾನೇ ಇದೆ. ಗೊಬ್ಬರ ಪೂರೈಕೆ ಮಾಡುವುದು ಕೇಂದ್ರ ಸರ್ಕಾರ ಅಂತ ಹೇಳ್ತಿದ್ದಾರೆ. ಗೊಬ್ಬರ ಕೃತಕ ಅಭಾವವನ್ನ ಸೃಷ್ಟಿಗೆ ಬಿಜೆಪಿನೇ ಕಾರಣ ಅನ್ನುವಂತ ಮಾತನ್ನ ಕೂಡ ಯಾದಗಿರಿಯಲ್ಲಿ ಸಚಿವ ಈಶ್ವರ್ ಖಂಡ್ರೆ ಈಗ ಹೇಳಿಕೆಯನ್ನ ನೀಡಿದ್ದಾರೆ. ಕಾಂಗ್ರೆಸ್ ಮೇಲೆ ಬಿಜೆಪಿ ಸುಳ್ಳು ಆರೋಪಗಳನ್ನ ಮಾಡ್ತಾ ಇದೆ. ಬಿಜೆಪಿಯವರಿಗೆ ಸುಳ್ಳು ಮನೆದೇವರು ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಸಗೊಬ್ಬರ ಕೊರತೆ ಉಂಟಾಗಲಿಕ್ಕೆ ನೇರವಾಗಿ ಕೇಂದ್ರ ಸರ್ಕಾರ ಕಾರಣ ಇದೆ. ಭಾರತೀಯ ಜನತಾ ಪಕ್ಷದ ಕೇಂದ್ರದ ಬಿಜೆಪಿ ಸರ್ಕಾರ ಕಾರಣ ಆಗಿದೆ. ರಸಗೊಬ್ಬರ ಸರಬರಾಜು ಮಾಡುವಂತ ಜವಾಬ್ದಾರಿ ರಾಜ್ಯ ಸರ್ಕಾರದ, ಕೇಂದ್ರ ಸರ್ಕಾರ. ಮತ್ತೆ ನಾವು ಪ್ರಸ್ತಾವನೆ ಕಳಿಸಿದ್ದೇವೆ. ಸುಳ್ಳು ಆರೋಪ ಮಾಡೋದು ನೋಡಿದಿರಿ. ಸುಳ್ಳೆ ಅವರ ಮನೆ ದೇವರು, ಸುಳ್ಳೆ ಅವರ ಮನೆ ದೇವರು ಇದ್ರೆ ಹೇಳಿ. ಅವರು ಅವ್ರ ಕೈಯಲ್ಲೇ ಇದೆ. ಕೊಡ್ಲಿ, ನಮಗೆ ಬೇಕಾದಷ್ಟು ರಸಗೊಬ್ಬರ ಕೊಡ್ಲಿ. ಇವತ್ತು ಅವ್ರ ವಿರುದ್ಧ ಹೋರಾಟ ಮಾಡಬೇಕು. ಆ ರೀತಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಕೇಂದ್ರ ಸಚಿವರಿಗೆ ಬರೆದಿದ್ದಾರೆ, ಕೇಂದ್ರ ಸರ್ಕಾರಕ್ಕೆ ಬರೆದಿದ್ದಾರೆ. ಇದು ರಾಜ್ಯ ಸರ್ಕಾರದ ವತಿಯಿಂದ ಎಲ್ಲಾ ರೀತಿಯ ಪ್ರಯತ್ನಗಳು ನಾವು ಮಾಡ್ತಾ ಇದ್ದೇವೆ. ಕಾಂಗ್ರೆಸ್ ಸರ್ಕಾರ ರೈತರ ಪರ ಸರ್ಕಾರ ಇದೆ. ರಾಜ್ಯಾದ್ಯಂತ ಯೂರಿಯಾ ಗೊಬ್ಬರದ ಜಟಾಪಟಿ ಮುಂದುವರಿತಾನೇ ಇದೆ.
ಗೊಬ್ಬರ ಪೂರೈಕೆ ಮಾಡೋದು ಕೇಂದ್ರ ಸರ್ಕಾರ ಅಂತ ಹೇಳ್ತಿದ್ದಾರೆ. ಗೊಬ್ಬರ ಕೃತಕ ಅಭಾವವನ್ನ ಸೃಷ್ಟಿಗೆ ಬಿಜೆಪಿನೇ ಕಾರಣ ಅನ್ನುವಂತ ಮಾತನ್ನ ಕೂಡ ಯಾದಗಿರಿಯಲ್ಲಿ ಸಚಿವ ಈಶ್ವರ್ ಖಂಡ್ರೆ ಈಗ ಹೇಳಿಕೆಯನ್ನ ನೀಡಿದ್ದಾರೆ. ಕಾಂಗ್ರೆಸ್ ಮೇಲೆ ಬಿಜೆಪಿ ಸುಳ್ಳು ಆರೋಪಗಳನ್ನ ಮಾಡ್ತಾ ಇದೆ. ಬಿಜೆಪಿಯವರಿಗೆ ಸುಳ್ಳು ಮನೆದೇವರು ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಸಗೊಬ್ಬರ ಕೊರತೆ ಉಂಟಾಗಲಿಕ್ಕೆ ನೇರವಾಗಿ ಕೇಂದ್ರ ಸರ್ಕಾರ ಕಾರಣ ಇದೆ. ಭಾರತೀಯ ಜನತಾ ಪಕ್ಷದ ಕೇಂದ್ರದ ಬಿಜೆಪಿ ಸರ್ಕಾರ ಕಾರಣ ಆಗಿದೆ. ರಸಗೊಬ್ಬರ ಸರಬರಾಜು ಮಾಡುವಂತ ಜವಾಬ್ದಾರಿ ರಾಜ್ಯ ಸರ್ಕಾರದ, ಕೇಂದ್ರ ಸರ್ಕಾರ. ಮತ್ತೆ ನಾವು ಪ್ರಸ್ತಾವನೆ ಕಳಿಸಿದ್ದೇವೆ. ಸುಳ್ಳು ಆರೋಪ ಮಾಡೋದು ನೋಡಿದಿರಿ. ಸುಳ್ಳೆ ಅವರ ಮನೆ ದೇವರು, ಸುಳ್ಳೆ ಅವರ ಮನೆ ದೇವರು ಇದ್ರೆ ಹೇಳಿ. ಅವರು ಅವ್ರ ಕೈಯಲ್ಲೇ ಇದೆ. ಕೊಡ್ಲಿ, ನಮಗೆ ಬೇಕಾದಷ್ಟು ರಸಗೊಬ್ಬರ ಕೊಡ್ಲಿ. ಇವತ್ತು ಅವ್ರ ವಿರುದ್ಧ ಹೋರಾಟ ಮಾಡಬೇಕು. ಆ ರೀತಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಕೇಂದ್ರ ಸಚಿವರಿಗೆ ಬರೆದಿದ್ದಾರೆ, ಕೇಂದ್ರ ಸರ್ಕಾರಕ್ಕೆ ಬರೆದಿದ್ದಾರೆ. ಇದು ರಾಜ್ಯ ಸರ್ಕಾರದ ವತಿಯಿಂದ ಎಲ್ಲಾ ರೀತಿಯ ಪ್ರಯತ್ನಗಳು ನಾವು ಮಾಡ್ತಾ ಇದ್ದೇವೆ. ಕಾಂಗ್ರೆಸ್ ಸರ್ಕಾರ ರೈತರ ಪರ ಸರ್ಕಾರ ಇದೆ. ರಾಜ್ಯಾದ್ಯಂತ ಯೂರಿಯಾ ಗೊಬ್ಬರದ ಜಟಾಪಟಿ ಮುಂದುವರಿತಾನೇ ಇದೆ. ಗೊಬ್ಬರ ಪೂರೈಕೆ ಮಾಡೋದು ಕೇಂದ್ರ ಸರ್ಕಾರ ಅಂತ ಹೇಳ್ತಿದ್ದಾರೆ. ಗೊಬ್ಬರ ಕೃತಕ ಅಭಾವವನ್ನ ಸೃಷ್ಟಿಗೆ ಬಿಜೆಪಿನೇ ಕಾರಣ ಅನ್ನುವಂತ ಮಾತನ್ನ ಕೂಡ ಯಾದಗಿರಿಯಲ್ಲಿ ಸಚಿವ ಈಶ್ವರ್ ಖಂಡ್ರೆ ಈಗ ಹೇಳಿಕೆಯನ್ನ ನೀಡಿದ್ದಾರೆ. ಕಾಂಗ್ರೆಸ್ ಮೇಲೆ ಬಿಜೆಪಿ ಸುಳ್ಳು ಆರೋಪಗಳನ್ನ ಮಾಡ್ತಾ ಇದೆ. ಬಿಜೆಪಿಯವರಿಗೆ ಸುಳ್ಳು ಮನೆದೇವರು ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಸಗೊಬ್ಬರ ಕೊರತೆ ಉಂಟಾಗಲಿಕ್ಕೆ ನೇರವಾಗಿ ಕೇಂದ್ರ ಸರ್ಕಾರ ಕಾರಣ ಇದೆ. ಭಾರತೀಯ ಜನತಾ ಪಕ್ಷದ ಕೇಂದ್ರದ ಬಿಜೆಪಿ ಸರ್ಕಾರ ಕಾರಣ ಆಗಿದೆ. ರಸಗೊಬ್ಬರ ಸರಬರಾಜು ಮಾಡುವಂತ ಜವಾಬ್ದಾರಿ ರಾಜ್ಯ ಸರ್ಕಾರದ, ಕೇಂದ್ರ ಸರ್ಕಾರ. ಮತ್ತೆ ನಾವು ಪ್ರಸ್ತಾವನೆ ಕಳಿಸಿದ್ದೇವೆ. ಸುಳ್ಳು ಆರೋಪ ಮಾಡೋದು ನೋಡಿದಿರಿ. ಸುಳ್ಳೆ ಅವರ ಮನೆ ದೇವರು, ಸುಳ್ಳೆ ಅವರ ಮನೆ ದೇವರು ಇದ್ರೆ ಹೇಳಿ. ಅವರು ಅವ್ರ ಕೈಯಲ್ಲೇ ಇದೆ. ಕೊಡ್ಲಿ, ನಮಗೆ ಬೇಕಾದಷ್ಟು ರಸಗೊಬ್ಬರ ಕೊಡ್ಲಿ. ಇವತ್ತು ಅವ್ರ ವಿರುದ್ಧ ಹೋರಾಟ ಮಾಡಬೇಕು. ಆ ರೀತಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಕೇಂದ್ರ ಸಚಿವರಿಗೆ ಬರೆದಿದ್ದಾರೆ, ಕೇಂದ್ರ ಸರ್ಕಾರಕ್ಕೆ ಬರೆದಿದ್ದಾರೆ. ಇದು ರಾಜ್ಯ ಸರ್ಕಾರದ ವತಿಯಿಂದ ಎಲ್ಲಾ ರೀತಿಯ ಪ್ರಯತ್ನಗಳು ನಾವು ಮಾಡ್ತಾ ಇದ್ದೇವೆ. ಕಾಂಗ್ರೆಸ್ ಸರ್ಕಾರ ರೈತರ ಪರ ಸರ್ಕಾರ ಇದೆ. ರಾಜ್ಯಾದ್ಯಂತ ಯೂರಿಯಾ ಗೊಬ್ಬರದ ಜಟಾಪಟಿ ಮುಂದುವರಿತಾನೇ ಇದೆ. ಗೊಬ್ಬರ ಪೂರೈಕೆ ಮಾಡೋದು ಕೇಂದ್ರ ಸರ್ಕಾರ ಅಂತ ಹೇಳ್ತಿದ್ದಾರೆ. ಗೊಬ್ಬರ ಕೃತಕ ಅಭಾವವನ್ನ ಸೃಷ್ಟಿಗೆ ಬಿಜೆಪಿನೇ ಕಾರಣ ಅನ್ನುವಂತ ಮಾತನ್ನ ಕೂಡ ಯಾದಗಿರಿಯಲ್ಲಿ ಸಚಿವ ಈಶ್ವರ್ ಖಂಡ್ರೆ ಈಗ ಹೇಳಿಕೆಯನ್ನ ನೀಡಿದ್ದಾರೆ. ಕಾಂಗ್ರೆಸ್ ಮೇಲೆ ಬಿಜೆಪಿ ಸುಳ್ಳು ಆರೋಪಗಳನ್ನ ಮಾಡ್ತಾ ಇದೆ. ಬಿಜೆಪಿಯವರಿಗೆ ಸುಳ್ಳು ಮನೆದೇವರು ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಸಗೊಬ್ಬರ ಕೊರತೆ ಉಂಟಾಗಲಿಕ್ಕೆ ನೇರವಾಗಿ ಕೇಂದ್ರ ಸರ್ಕಾರ ಕಾರಣ ಇದೆ. ಭಾರತೀಯ ಜನತಾ ಪಕ್ಷದ ಕೇಂದ್ರದ ಬಿಜೆಪಿ ಸರ್ಕಾರ ಕಾರಣ ಆಗಿದೆ. ರಸಗೊಬ್ಬರ ಸರಬರಾಜು ಮಾಡುವಂತ ಜವಾಬ್ದಾರಿ ರಾಜ್ಯ ಸರ್ಕಾರದ, ಕೇಂದ್ರ ಸರ್ಕಾರ. ಮತ್ತೆ ನಾವು ಪ್ರಸ್ತಾವನೆ ಕಳಿಸಿದ್ದೇವೆ. ಸುಳ್ಳು ಆರೋಪ ಮಾಡೋದು ನೋಡಿದಿರಿ. ಸುಳ್ಳೆ